ದಿಢೀರ್ ಅಂತ ಮನೆಗೆ ನೆಂಟರು ಬಂದ್ರು ಸಿಂಪಲ್ ಅಂಡ್ ಈಸಿಯಾಗಿ ಮಶ್ರೂಮ್ ಬಿರಿಯಾನಿನ ಮಾಡ್ಕೊಬಹುದು. ಯಾವ ಐಟಮ್ ಕೂಡ ರುಬ್ಬೋದ್ ಬೇಕಾಗಿಲ್ಲ. ಮೊದಲಿಗೆ ಕುಕ್ಕರ್ ತಗೊಂಡು ಅದಕ್ಕೆ ಎಣ್ಣೆನ ಹಾಕಿ ಕಾದ ಎಣ್ಣೆಗೆ ಸ್ಪೈಸಸ್ ಎಲ್ಲ ಆಡ್ ಮಾಡ್ಕೊಳ್ಳಿ. ಪಲಾವ್ ಸಾಮಾನ್ ಅಂತ ಏನ್ ಕರಿತೀವೋ ಅದನ್ನ ಉದ್ದುದಕ್ಕೆ ಹೆಚ್ಕೊಂಡಿರ್ತಕ್ಕಂಥ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ಆಫ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಆಮೇಲೆ ಮಶ್ರೂಮ್ ಹಾಕ್ಬಿಟ್ಟು ಒಂದ್ 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿದ್ಮೇಲೆ ಟೊಮೆಟೊನ ಆಡ್ ಮಾಡ್ಕೊಳ್ಳಿ. ಟೊಮೆಟೊ ಮತ್ತೆ ಮಶ್ರೂಮ್ದೆಲ್ಲ ನೀರ್ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ 1/4 ಲೀಟ್ರಲ್ಲೇ 1/4 ಭಾಗ ಅಷ್ಟು ಮೊಸರು ಆಡ್ ಮಾಡ್ಕೊಳ್ಳಿ. ಧನಿಯಾ ಪುಡಿನ ಆಡ್ ಮಾಡ್ಕೊಳ್ಳಿ. ಪೆಪ್ಪರ್ ಪೌಡರ್ನ ಹಾಕೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ನಾನಿಲ್ಲಿ ಆಚಿ ಬಿರಿಯಾನಿ ಮಸಾಲಾನ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರ್ತಕ್ಕಂಥ ಪುದೀನ ಮತ್ತೆ ಕೊತ್ತಂಬರಿನ ಆಡ್ ಮಾಡ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೀರ್ನ ಆಡ್ ಮಾಡ್ಕೊಳ್ಳಿ. ನೀವು ಅಕ್ಕಿನ ಎಷ್ಟು ನೆನೆಸಿರ್ತೀರೋ ಅದಕ್ಕೆ 2ರಷ್ಟು ನೀರ್ನ ಹಾಕೊಬೇಕು. ನಾನಿಲ್ಲಿ ಒಂದ್ 2 ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ಮಾಡ್ತಾ ಇದೀವಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ನೆನೆಸಿರ್ತಕ್ಕಂಥ ಅಕ್ಕಿ ಹಾಕಿ ಅದ್ರ ಮೇಲೆ ಒಂದ್ ಸ್ವಲ್ಪ ನಿಂಬೆ ರಸ ಹಿಂಡ್ಬಿಟ್ರೆ ಆಹಾ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಜಾಸ್ತಿ ಕಲ್ಸ್ಕೊಡೋದಕ್ಕೆ ಹೋಗ್ಬೇಡಿ. ಸಿಂಪಲ್ ಆಗಿ ಒಂದ್ ವಿಸಿಲ್ ಇಟ್ಬಿಡಿ. ವಿಸಿಲ್ ಬರ್ತಾ ಇದ್ದಂಗೆನೆ ಬಿಸಿ ಬಿಸಿ ಆಗಿರೋ ಮಶ್ರೂಮ್ ಬಿರಿಯಾನಿ ಅಥವಾ ಮಶ್ರೂಮ್ ಪಲಾವ್ ರೆಡಿ. ಹಂಗೆ ಈ ಪಲಾವ್ ಮತ್ತೆ ಬಿರಿಯಾನಿ ಹಂಗೆ ತಿಂದ್ರೆ ಮಜಾ. ನೀವು ಬೇಕಾದ್ರೆ ಮೊಸರು ಬಜ್ಜಿ ಜೊತೆ ಟ್ರೈ ಮಾಡ್ಬೋದು. ತಿನ್ನೋದಕ್ಕೆ ಟೇಸ್ಟ್ ಸೂಪರ್ ಆಗಿರುತ್ತೆ.